ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ಇಂದಿನ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಥೋರಿಯಂ ನಿಕ್ಷೇಪಗಳು ಅಧಿಕವಾಗಿ ಲಭಿಸುವ ರಾಜ್ಯ ಯಾವುದು? ಕೇರಳ. ತಾಜ್ ಮಹಲ್ ಯಾವ ಬಗೆಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ? ಇಂಡೋ ಪರ್ಷಿಯನ್. ನಾಗಾಲ್ಯಾಂಡ್ ರಾಜ್ಯದ ಆಡಳಿತ ಭಾಷೆ ಯಾವುದು? ಇಂಗ್ಲಿಷ್. ಶ್ರೀಲಂಕಾವನ್ನು ಜಯಿಸಿದ ಚೋಳ ರಾಜನು ಯಾರು? ಮೊದಲನೇ ರಾಜೇಂದ್ರ ಚೋಳ. ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ದ್ರಾವಕ ಯಾವುದು? ಸಲ್ಫ್ಯೂರಿಕ್ ಆಸಿಡ್. ದೆಹಲಿಯಲ್ಲಿನ ರಾಷ್ಟ್ರಪತಿ ಭವನದ ರೂಪಶಿಲ್ಪಿ ಯಾರು? ಎಡ್ವಿನ್ ಲುಟಿನೆಸ್. ಭಾರತದಲ್ಲಿ ಅತಿ ಉದ್ದನೆಯ ಕಡಲು ತೀರ ಹೊಂದಿರುವ ರಾಜ್ಯ ಯಾವುದು? ಗುಜರಾತ್. ಲ್ಯಾಂಡ್ ಆಫ್ 1000 ಲೇಕ್ಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಫಿನ್ಲ್ಯಾಂಡ್. ಸಿಖ್ಖರ ಪವಿತ್ರ ಧರ್ಮಗ್ರಂಥ ಗುರುಗ್ರಂಥ ಸಾಹೇಬವನ್ನು ಯಾವ ಲಿಪಿಯಲ್ಲಿ ಬರೆದಿದ್ದಾರೆ? ಗುರುಮುಖಿ. ಜಪಾನ್ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ಡಯಟ್. ಭಾರತದಲ್ಲಿ ಅತ್ಯಧಿಕ ಸಿಮೆಂಟನ್ನು ಬಳಸುತ್ತಿರುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಬಿಳಿ ಇದ್ದಿಲು ಎಂದು ಯಾವ ದ್ರವ್ಯವನ್ನು ಕರೆಯುತ್ತಾರೆ? ಯುರೇನಿಯಂ. ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಕವಿಗಳನ್ನು ಏನೆಂದು ಕರೆಯುತ್ತಿದ್ದರು? ಅಷ್ಟದಿಗ್ಗಜರು. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಜಯಚಾಮರಾಜ ಒಡೆಯರ್. ಬಾಬಾ ಬುಡನ್ಗಿರಿ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು. ಕೈಲಾಸನಾಥ ದೇವಸ್ಥಾನವನ್ನು ನಿರ್ಮಿಸಿದ ರಾಷ್ಟ್ರಕೂಟ ಅರಸನ ಹೆಸರೇನು? 1ನೇ ಕೃಷ್ಣ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? 6ನೇ ವಿಕ್ರಮಾದಿತ್ಯ. ಬಸವಣ್ಣನವರು ಯಾರ ಆಸ್ಥಾನದಲ್ಲಿದ್ದರು? 2ನೇ ಬಿಜ್ಜಳ. ಕನ್ನಡದ ಮೊದಲ ಸಿನಿಮಾಸ್ಕೋಪ್ ವರ್ಣಚಿತ್ರ ಯಾವುದು? ಸೊಸೆ ತಂದ ಸೌಭಾಗ್ಯ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಹರಿಹರ ಜನ್ನ ರಾಘವಾಂಕ ಯಾವ ರಾಜವಂಶದ ಸಮಕಾಲೀನರಾಗಿದ್ದರು? ಹೊಯ್ಸಳರು. ಶೃಂಗೇರಿಯಲ್ಲಿ ಶಾರದಾ ಪೀಠ ಸ್ಥಾಪಿಸಿದವರು ಯಾರು? ಶ್ರೀ ಶಂಕರಾಚಾರ್ಯರು. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ವಿಶಿಷ್ಟಾದ್ವೈತ. ಬಸವಣ್ಣನವರು ಸ್ಥಾಪಿಸಿದ ಪಂಥ ಯಾವುದು? ವೀರಶೈವ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ನೆರವಾದ ಶೃಂಗೇರಿ ಮಹಾಪೀಠಾಧೀಶರ ಹೆಸರೇನು? ಶ್ರೀ ವಿದ್ಯಾರಣ್ಯರು.
ಕೊಡಗು ಜಿಲ್ಲೆಯಲ್ಲಿರುವ ಯಾವ ಪ್ರದೇಶ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ಭಾಗಮಂಡಲ. ಮಲೆನಾಡಿನ ಸಹ್ಯಾದ್ರಿ ಸರಣಿಯಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು? ನಿತ್ಯ ಹರಿದ್ವರ್ಣ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೇಂಗಾ ಉತ್ಪಾದಿಸಲಾಗುತ್ತದೆ? ಬೆಳಗಾವಿ. ಇಂಗಾಲದಾಳು ಗಣಿ ಯಾವ ಸಂಪನ್ಮೂಲಕ್ಕೆ ಸಂಬಂಧಿಸಿದೆ? ತಾಮ್ರ. ಯಾವ ಜಿಲ್ಲೆಯಲ್ಲಿ ನಾಗಝರಿ ವಿದ್ಯುದ್ಗಾರವಿದೆ? ಉತ್ತರ ಕನ್ನಡ. ದಕ್ಷಿಣ ಭಾರತದ ಮೊದಲ ಕಬ್ಬಿಣದ ಕೈಗಾರಿಕೆ ಎಲ್ಲಿ ಸ್ಥಾಪಿಸಲಾಯಿತು? ಭದ್ರಾವತಿ. ಹೇಮಾವತಿ ನದಿ ಕಾವೇರಿಯನ್ನು ಎಲ್ಲಿ ಸೇರುತ್ತದೆ? ತಿಪ್ಪೂರು ಬಳಿ. ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ತಪ್ಪದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.